ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವನು KCET ಕೌನ್ಸಿಲಿಂಗಲ್ಲಿ ಏನೇನು ಮಿಸ್ಟೇಕ್ನ ಮಾಡ್ತಾರೆ ಪ್ರತಿ ವರ್ಷ ವಿದ್ಯಾರ್ಥಿಗಳು, ಮತ್ತು ಹಾಗೆಯೇ ಅದರ ಜೊತೆಗೇ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಮತ್ತು KCET ಕೌನ್ಸಿಲಿಂಗಲ್ಲಿ ಈ ಒಂದು ಮಿಸ್ಟೇಕ್ನ ನೀವು ಅವಾಯ್ಡ್ ಮಾಡಬಹುದು. ಸೊ ಹಾಗಾಗಿ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯ ನೋಡೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನಾವು ಫಸ್ಟಿಗೆ ನೋಡ್ಕೋಬೇಕಾದ್ರೆ ಅವರು ಇವಾಗ ಕಾಲೇಜ್ದು ಪ್ರೈವೇಟ್ ಲಿಸ್ಟ್ನ ಮಾಡ್ಕೊಳ್ಳಲ್ಲ. ಸೊ ಇವಾಗ ಅವ್ರ ಹತ್ರ ತುಂಬ ಟೈಮ್ ಇದೆ, ಹಾಗಾಗಿ ಅವರು ಈ ಒಂದು ಟೈಮ್ನ ಬೇರೆ ಕೆಲಸಕ್ಕೋಸ್ಕರ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಬಟ್ ಇವಾಗ KCET ಕೌನ್ಸಿಲ್ ಸ್ಟಾರ್ಟ್ ಆದ ನಂತರ ನಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ. ಅಂದರೆ ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ ಥರ ಅವರಿಗೆ ಐಡಿಯಾ ಬರಲ್ಲ. ಹಾಗಾಗಿ ಇವಾಗ ಬಿಗ್ ಮಿಸ್ಟೇಕ್ ಏನಂತ ಹೇಳಿದ್ರೆ ಇವಾಗಲೇ ಅವರು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳದೆ ಇರೋದು. ಸೊ ಈ ಒಂದು ಮಿಸ್ಟೇಕ್ನ ನೀವು ಇವಾಗ ಮಾಡಬೇಡಿ. ಸೊ ಇದರ ರಿಲೇಟೆಡ್ ನಾವು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಆಲ್ರೆಡಿ ಕೊಟ್ಟಿದ್ವಿ. ಅದೇ ಕಾಲೇಜ್ ಲೀಸ್ಟ್ ಆಗಿರ್ಬೋದು, ಮತ್ತು ಯಾವ ಥರ ನೀವು ಲೀಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು ಅದರದ್ದು ಇನ್ಫಾರ್ಮೇಷನ್ ಕೂಡ ನಾವು ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ಅದನ್ನು ಬೇಕಾದ್ರೂ ಇವಾಗ ನೋಡ್ಕೋಬಹುದು. ಸೊ ಫಸ್ಟ್ ಕೆಲಸ ಇರೋದು ನಮಗೆ ಇವಾಗ ಕಾಲೇಜ್ ಲೀಸ್ಟ್ನ ಮಾಡ್ಕೊಳ್ಳೋದು. ಮತ್ತು ಹಾಗೆಯೇ ಇವಾಗ ಕಾಲೇಜ್ ಲೀಸ್ಟ್ನ ಮಾಡ್ಕೋತಿರಲ್ಲ, ಅವಾಗ ನೀವು ಪ್ರಿವಿಯಸ್ ಇರೋದು ಕಟ್ ಆಫ್ನ ರೆಫರ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಿವಿಯಸ್ ಇರೋದು ಕಟ್ ಆಫ್ ನಿಮಗೆ KE ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಇರೋದು ಕೌನ್ಸಿಲಿಂಗ್ ಪ್ರೊಸೆಸ್ ನೀವು ಚೆಕ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಎಲ್ಲ ರೌಂಡ್ದು ಮತ್ತು ಎಲ್ಲ ಕೋರ್ಸ್ದು ಕಟ್ ಆಫ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಕಟ್ ಆಫ್ನ ನೀವು ನೋಡಿಕೊಂಡು ಇವಾಗ ಕಾಲೇಜ್ದು ಪ್ರೈವೇಟ್ ಲಿಸ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಒಂದು ಕಟ್ ಆಫ್ ಎಲ್ಲಿ ಯೂಸ್ ಆಗುತ್ತೆ ಮತ್ತು ಏನು ಇದರದ್ದು ಬೆನಿಫಿಟ್ ಹಂಗಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ರ್ಯಾಂಕ್ 50,000 ಇದೆ ಅಂತ ತಿಳ್ಕೊಳ್ಳಿ, ಇಂಜಿನಿಯರಿಂಗ್ ರ್ಯಾಂಕ್ 50,000 ಇದೆ. ಬಟ್ ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಓನ್ಲಿ 20 to 30,000 ಕಟ್ ಆಫ್ ಇರುವಂಥ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇವಾಗ ಈ ಒಂದು ಕಾಲೇಜ್ ಅಥವಾ ಇಂಜಿನಿಯರಿಂಗ್ ಕೋರ್ಸಲ್ಲಿ ನಿಮಗೆ ಯಾವುದೇ ಕಾಲೇಜ್ ಸಿಗಲ್ಲ. ಸೊ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಲಾಸ್ಟ್ ಇಯರ್ದು ಕಟ್ ಆಫ್ ಇತ್ತು, ಅದರದ್ದು ನಿಯರ್ ರ್ಯಾಂಕ್ ಇರುವಂಥ ಕಾಲೇಜ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಂಥ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ನಿಮಗೆ ಈ ಒಂದು ಕೋರ್ಸಲ್ಲಿ ಅಥವಾ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗೋದು. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪ್ರೈವೇಟ್ ಲೀಸ್ಟ್ನ ಮಾಡ್ಕೋಬೇಕಾದ್ರೆ ಪ್ರಿವಿಯಸ್ದು ಕಟ್ ಆಫ್ನ ನೋಡಿಕೊಂಡು ನಿಮ್ಮದು ಯಾವ್ಯಾವ ಕೋರ್ಸಲ್ಲಿ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ, ಸೊ ಅದನ್ನು ನೀವು ನೋಡಿಕೊಂಡು ನಿಮಗೆ ಯಾವ ಕಾಲೇಜಲ್ಲಿ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ, ಸೊ ಆ ಥರನೂ ಲೀಸ್ಟ್ನ ಮಾಡ್ಕೋಬೋದು. ನೆಕ್ಸ್ಟ್ ಮಿಸ್ಟೇಕ್ ಬರೋದು, ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಕಾಲೇಜ್ ಲೀಸ್ಟ್ನ ಮಾಡ್ಕೋಬೇಕಾದ್ರೆ ಕೆಲವಿದ್ದು ಓನ್ಲಿ ಫ್ಯೂ ಕಾಲೇಜ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂದರೆ ನನಗೆ ಈ ಅಷ್ಟೇ ಕಾಲೇಜ್ಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ, ಹಾಗಾಗಿ ನಾನು ಬೇರೆ ಕಾಲೇಜ್ ಲೀಸ್ಟ್ನ ಮಾಡ್ಕೊಳ್ಳಲ್ಲ ಹಂಗಂತ. ಸೊ ಅವರು ಏನು ಅಂದ್ಕೊಂಡಿರ್ತಾರೆ, ಸೊ ಇವಾಗ ನಾನು ಎಷ್ಟೇ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ನನಗೆ ಈ ಕೌನ್ಸಿಲಿಂಗಲ್ಲಿ ಯಾವುದಾದ್ರೂ ಕಾಲೇಜ್ ಅಲೋಟ್ ಆಗುತ್ತೆ ಹಂಗಂತ. ಬಟ್ ಇದು ನಿಮ್ಮದು ತಪ್ಪಾಗಿರುತ್ತೆ. ಸೊ ನಿಮಗೆ ನಿಮ್ಮದು ರ್ಯಾಂಕ್ ಎಷ್ಟೇ ಇದ್ದರೂ ಕೂಡ ನಿಮಗೆ ಯಾವುದೇ ಕಾಲೇಜ್ ಸಿಗಲ್ಲ. ಸೊ ಇದು ನಿಮ್ಮದು ಡಿಪೆಂಡ್ ಇರೋದು ಕಾಲೇಜ್ದು ಪ್ರೈವೇಟ್ ಲಿಸ್ಟ್ ಮೇಲೆ ಮತ್ತು ಕಟ್ ಆಫ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ನಿಮ್ಮದು ಫಸ್ಟ್ ನಿಮ್ಮದು ರ್ಯಾಂಕ್ನ ನೋಡ್ಕೊಳ್ಳಿ, ಮತ್ತು ಅಂದರೆ ಇವಾಗ ನೀವು ಲೀಸ್ಟ್ನ ಮಾಡ್ಕೋತಿರಲ್ಲ, ಸೊ ಆ ಒಂದು ಕಾಲೇಜ್ದು ಪ್ರಿವಿಯಸ್ ಇರೋದು ಕಟ್ ಆಫ್ನ ನೋಡ್ಕೊಳ್ಳಿ. ಸೊ ನಿಮ್ಮದು ರ್ಯಾಂಕ್ ಪ್ರಿವಿಯಸ್ದು ಕಟ್ ಆಫ್ಗೆ ನಿಯರ್ ಇದ್ದರೆ ಸೊ ಅಂಥ ಕಾಲೇಜ್ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ನಿಮಗೆ ಬಯಸಿದ್ದು ಕಾಲೇಜ್ ಸಿಗೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಿಮಗೆ ಟೈಮ್ ಸಿಕ್ಕಿದೆ ಅಲ್ಲ, ಹಾಗಾಗಿ ನೀವು ಫಸ್ಟಿಗೆ ಈ ಎಲ್ಲ ಕೆಲಸನ ಮಾಡ್ಕೋತೀರಿ. ಅಂದರೆ ಕಾಲೇಜ್ದು ಪ್ರೈವೇಟ್ ಲೀಸ್ಟ್ನ ಮಾಡ್ಕೋತೀರಿ ಕಟ್ ಆಫ್ನ ನೋಡಿಕೊಂಡು ಮತ್ತು ಬೇರೆ ಬೇರೆ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡು. ಸೊ ಇಲ್ಲಿ ಓನ್ಲಿ ಕಟ್ ಆಫ್ನ ನೋಡಿಕೊಂಡು ಅಷ್ಟೇ ನೀವು ಕಾಲೇಜ್ದು ಲೀಸ್ಟ್ನ ಮಾಡ್ಕೋಬೇಕಂತ ಏನಿಲ್ಲ. ಸೊ ಫಸ್ಟಿಗೆ ಕಟ್ ಆಫ್ನ ನೋಡ್ಕೋಬೇಕು, ಅದಂದ್ರೆ ನಿಮಗೆ ನಿಯರ್ ಇರೋಂಥ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ನಿಮಗೆ ಯಾವುದು ಇಷ್ಟ ಇರುತ್ತೆ ಆ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಂದ್ರೆ ಆ ಒಂದು ಕಾಲೇಜ್ ಬಗ್ಗೆನೂ ಡೀಟೇಲ್ಸ್ನ ತಿಳ್ಕೊಬೇಕಾಗುತ್ತೆ. ಅಂದರೆ ಆ ಕಾಲೇಜ್ ಯಾವ ಥರ ಇದೆ, ಮತ್ತು ಫೆಸಿಲಿಟೀಸ್ ಏನೇನಿರುತ್ತೆ, ಮತ್ತು ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಮತ್ತು ಬೇರೆಲ್ಲ ಫೀಸಸ್ ಆಗಿರ್ಬೋದು. ಸೊ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಸೊ ಇವಾಗ ನಿಮ್ಮ ಹತ್ರ ಟೈಮ್ ಇದೆಯಲ್ಲ, ಸೊ ಹಾಗಾಗಿ ನೀವು ಬೇಕಿದ್ದರೆ ಇಂಟರ್ನೆಟ್ಟಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರೂ ಕಾಲೇಜ್ ನಿಯರ್ ಇದ್ದರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಕೂಡ ಆ ಒಂದು ಕಾಲೇಜ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಬೋದು. ಇವಾಗ ಇದು ಆಪ್ಷನ್ ಎಂಟ್ರಿ ಬಗ್ಗೆ ಆಯಿತು ಇದುವರೆಗೆ. ಅಂದರೆ ಫಸ್ಟ್ ಇವಾಗ ನಿಮಗೆ ಇದು ಹೋಮ್ವರ್ಕ್ ಆಗಿರುತ್ತೆ. ಇವಾಗ ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆಯಲ್ಲ, ಹಾಗಾಗಿ ಈ ಒಂದು ಕೆಲಸ ನೀವು ಇವಾಗಲೇ ಮಾಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಕೆಲಸನ ಇವಾಗಲೇ ನೀವು ಮಾಡಿಕೊಂಡ್ರೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಅಥವಾ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಈ ಒಂದು ಲೀಸ್ಟನ್ನು ನೋಡಿಕೊಂಡು ನೀವು ಕಾಲೇಜ್ದು ಲೀಸ್ಟ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಅಂದರೆ ಎಕ್ಸಾಕ್ಟ್ಲಿ ಈ ಒಂದು ಲೀಸ್ಟನ್ನು ನೋಡಿಕೊಂಡು ಡೈರೆಕ್ಟಾಗಿ ಈ ಲೀಸ್ಟಲ್ಲಿ ಯಾವ ಥರ ಕಾಲೇಜಸ್ ಇದೆ ಅಥವಾ ಯಾವ ಥರ ಕೋರ್ಸಸ್ ಇದೆ ಅದೇ ಥರನೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಇವಾಗ ನೀವು ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಬರೋದು ನಿಮಗೆ ಲಾಗಿನ್ ಡೀಟೇಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ನಮಗೆ ಹೊಸದಾಗಿ ಲಾಗಿನ್ ಆಗೋಕ್ಕೆ ಅಥವಾ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಆ ಒಂದು ಲಾಗಿನ್ ಡೀಟೇಲ್ ನೀವು ತಪ್ಪದೇನೆ ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಆಪ್ಷನ್ ಎಂಟ್ರಿ ಮಾಡಿದಾಗಿನಿಂದ ನಿಮಗೆ ಕಾಲೇಜ್ ಅಲೌಟ್ ಆಗುವವರೆಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ. ಅದನ್ನು
ಪ್ರತಿ ಸಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಗಿನ್ ಆಗಬೇಕಾದ್ರೆ ಇದು ಯೂಸ್ ಆಗುತ್ತೆ. ಮತ್ತು ನಿಮಗೆ ಕಾಲೇಜ್ ಅಲೌಟ್ ಆದರೂ ಕೂಡ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಆ ಒಂದು ಕೆಲಸ ಮಾಡೋಕ್ಕೆ ಕೂಡ ಈ ಲಾಗಿನ್ ಡೀಟೇಲ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇವಾಗ ನೀವು ಹೊಸದಾಗಿ ಲಾಗಿನ್ ಡೀಟೇಲ್ನ ಕ್ರಿಯೇಟ್ ಮಾಡ್ಕೋತಿರಲ್ಲ, ಸೊ ಅದನ್ನು ನೀವು ಒಂದ್ಸಲ ಬೇರೆ ಕಡೆ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಹಾಗೆಯೇ ನೀವು ಇದನ್ನೇ ನೆನಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಆವಾಗ ಎವ್ರಿ 2 ಮಿನಿಟ್ಸ್ಗೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಆಪ್ಷನ್ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಇದನ್ನೇನು ತಪ್ಪದೇನೆ 2 ಮಿನಿಟ್ಸ್ಗೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಲೇಟ್ ಮಾಡಿದ್ರೆ ಸೊ ಇವಾಗ ನೀವು ಎಷ್ಟು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅದೆಲ್ಲ ಸೇವ್ ಆಗಲ್ಲ. ಸೊ ಈ ಕೆಲಸ ನೀವು ಮತ್ತೊಮ್ಮೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಹಾಗೆಯೇ ನಿಮ್ಮದು ಎಲ್ಲ ಕೆಲಸ ಆದ ನಂತರ ಅಂದರೆ ಆಪ್ಷನ್ ಎಂಟ್ರಿ ಮಾಡಿ ಎಲ್ಲ ಕೆಲಸ ಆದ ನಂತರ ಲಾಸ್ಟಿಗೆ ನೀವು ರಿಪೋರ್ಟ್ನ ಡೌನ್ ಮಾಡ್ಕೊಳ್ಳಿ. ಮತ್ತು ರಿಪೋರ್ಟ್ ಡೌನ್ಲೋಡ್ ಆದ ನಂತರ ಲಾಗೌಟ್ ಆಗೋದನ್ನು ಮರಿಬೇಡಿ. ಸೊ ಲಾಗೌಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ, ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ಲಾಗೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಸೇವ್ ಆಗಿರಲಿಕ್ಕಿಲ್ಲ. ಹಾಗಾಗಿ ತಪ್ಪದೇನೆ ಲಾಗೌಟ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಸೆಕೆಂಡ್ ರೌಂಡ್ ಇದ್ದಾಗ ಆಪ್ಷನ್ನ ರೀಆರ್ಡರ್ ಮಾಡ್ಬೋದು ಅಥವಾ ಕೆಲವೊಂದು ಚೇಂಜಸ್ನ ಮಾಡ್ಬೋದು. ಹಾಗಾಗಿ ಇದನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸೊ ಫಸ್ಟ್ ರೌಂಡು ರಿಸಲ್ಟ್ ಬಿಟ್ಟಾಗ ಅಲ್ಲಿ ನಿಮಗೆ ರಿಸಲ್ಟ್ ಮತ್ತು ಕಟ್ ಆಫ್ ಕೂಡ ಬಿಡ್ತಾರೆ. ಸೊ ಹಾಗಾಗಿ ಫಸ್ಟ್ ಒಂದು ಕಟ್ ಆಫ್ನ ನೋಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರ ಅಂತ ಹೇಳಿದ್ರೆ ಆ ಒಂದು ಕಟ್ ಆಫ್ನ ನೋಡಿಕೊಂಡು ನೀವು ಆಪ್ಷನ್ಸ್ನ ರೀಆರ್ಡರ್ ಕೂಡ ಮಾಡ್ಬೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮದು ರ್ಯಾಂಕ್ ಚೆನ್ನಾಗಿದ್ದು ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ನೀವು ಫಸ್ಟ್ ಒಂದು ಕಟ್ ಆಫ್ನ ನೋಡಿಕೊಂಡು ಸೊ ಈ ಒಂದು ಆಪ್ಷನ್ ನೀವು ರೀಆರ್ಡರ್ ಮಾಡ್ಬೋದು, ಅಂದರೆ ಆಪ್ಷನ್ನ ಆಲ್ಟರ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡ್ಬೋದು. ಮತ್ತು ಹಾಗೆ ನೆಕ್ಸ್ಟ್ ಬಂದು ನೀವು ಇವಾಗಲೇ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ನಾವು ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಕೌನ್ಸಿಲಿಂಗಲ್ಲಿ ಏನೇನು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಏನೇನು ಡಾಕ್ಯುಮೆಂಟ್ ಬೇಕು ಹಾಗಂತ. ಸೊ ಅಟ್ಲೀಸ್ಟ್ ಇವಾಗ ಅದನ್ನು ಈ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲ ಡಾಕ್ಯುಮೆಂಟ್ನ ನೀವು ಇವಾಗ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ ಇಲ್ಲ ಅದನ್ನು ನೀವು ಆದಷ್ಟು ಬೇಗನೆ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಅಥವಾ ಅಡ್ಮಿಷನ್ ಟೈಮಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ದು ನೆಸೆಸಿಟಿ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಬರೋದು ಇವಾಗ ನಮಗೆ KCET ಕೌನ್ಸಿಲಿಂಗ್ನ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನೂ ಏನೂ ಅಪ್ಡೇಟ್ನ ಕೊಟ್ಟಿಲ್ಲ. ಹಾಗಾಗಿ ನೀವು ಡೈಲಿ ಒಂದ್ಸಲ KE ವೆಬ್ಸೈಟ್ನ ಚೆಕ್ ಮಾಡ್ತಾಯಿರಿ. ಸೊ ಯಾವಾಗ ಯಾವ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಡೈಲಿ ಅಟ್ಲೀಸ್ಟ್ ಒಂದ್ಸಲ ಆದರೂ KE ವೆಬ್ಸೈಟ್ನ ಚೆಕ್ ಮಾಡ್ತಾಯಿದ್ರೆ ನಿಮಗೆ ಏನಾದರೂ ಅಪ್ಡೇಟ್ ಬಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೂಡ ನಿಮಗೆ ಎಲ್ಲ ಅಪ್ಡೇಟ್ನ ಟೈಮ್ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಒಂದ್ಸಲ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ನಂತರ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪ್ರೊಸೆಸ್ ಇರುತ್ತೆ. ಮತ್ತು ಹಾಗೆಯೇ ಆ ಒಂದು ಕೆಲಸನ ಮಾಡ್ಕೊಳ್ಳೋಕ್ಕೆ ನಮಗೆ 2 to 3 ಡೇಸ್ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಟೈಮ್ ಮುಗಿದ ನಂತರ ನಮಗೆ ಆ ಒಂದು ಕೆಲಸನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಕೊಟ್ಟಿರೋ ಟೈಮಲ್ಲೇ ಆ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು KE ವೆಬ್ಸೈಟ್ನ ಡೈಲಿ ಚೆಕ್ ಮಾಡ್ತಾ ಇದ್ರೆ ಏನೇನು ಅಪ್ಡೇಟ್ ಬಂದಿರುತ್ತೆ ಮತ್ತು ಏನೇನು ಕೆಲಸ ಇರುತ್ತೆ ಅದನ್ನು ಕೊಟ್ಟಿರೋ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇವಾಗ ನಾವು ಕೆಲವೊಂದು ಪಾಯಿಂಟ್ನ ಡಿಸ್ಕಸ್ ಮಾಡಿದ್ವಿ. ಸೊ ನನಗೆ ಏನೇ ಹೇಳಬೇಕಂತ ಅನಿಸಿತ್ತು ನಾನು ನಿಮಗೆ ಶಾರ್ಟಾಗಿ ಹೇಳಿದ್ದೀನಿ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಗೂ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ನಾವು ನಿಮಗೆ ಫ್ಯೂಚರಲ್ಲಿ ಕೂಡ ಎಲ್ಲ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಮತ್ತು ಯಾವ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಕೂಡ ಗೈಡೆನ್ಸ್ನ ಕೊಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಬಟ್ ಇವಾಗ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಮತ್ತು ಈ ಎಲ್ಲ ಮಿಸ್ಟೇಕ್ನ ನೀವು ಅವಾಯ್ಡ್ ಮಾಡಿ. ದಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.